ಹಲೋ ಎವ್ರಿವಾನ್, ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಡೇ. ನಮ್ಮ ಪಾಪು ಫಸ್ಟ್ ಟೈಮ್ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ. ಅವಳನ್ನ ರೆಡಿ ಮಾಡ್ತಾ ಇರಬೇಕಾದ್ರೇ ನಾನು ಸ್ವಲ್ಪ ಎಮೋಷ್ನಲ್ ಆದೆ. ಆ ಟೈನಿ ಬ್ಯಾಗ್, ವಾಟರ್ ಬಾಟಲ್, ಶೂಸ್ ಎಲ್ಲ ನೋಡ್ತಾ ಇದ್ದರೆ ಟೈಮ್ ತುಂಬ ಬೇಗ ಹೋಗ್ತಾ ಇದೆ ಅನಿಸ್ತು. ನಿನ್ನೆ ತನಕ ಅಮ್ಮನ ಮೊದಲಲ್ಲಿ ಆಟ ಆಡ್ತಿದ್ದಂತಹ ನಮ್ಮ ಪಾಪು ಇವತ್ತು ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಅವಳು ಖುಷಿಯಾಗಿ ಹೋಗೋದು ನೋಡ್ತಾ ಇದ್ದರೆ ನನಗೂ ಖುಷಿ ಆಯಿತು. ನಿಧಾನವಾಗಿ ನನ್ನ ಮಗಳು ಗ್ರೋ ಆಗ್ತಾ ಇದ್ದಾಳೆ ಅನಿಸ್ತು. ಫಸ್ಟ್ ಅಂದರೆ ಅಳ್ತಾಳೇನೋ ಅಂತ ನಾನು ಸ್ವಲ್ಪ ಭಯಪಟ್ಟಿದ್ದೆ. ಆದರೆ ಅವಳು ತುಂಬ ಖುಷಿಯಾಗಿ ಮಕ್ಕಳ ಜೊತೆ ಬೆರೆತು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಅವಳ ನಗು ಖುಷಿ ನೋಡಿದ ಮೇಲಂತೂ ನನ್ನ ಟೆನ್ಷನ್ ಕೂಡ ಹೊರಟೋಯ್ತು. ಫಸ್ಟೇ ಆಗಿದ್ದರಿಂದ ಬೇಗ ಕರ್ಕೊಂಬರೋಣ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡಿದ್ದೆ. ಅಂಗನವಾಡಿಲಿ ಬಿಟ್ಟು ವಾಪಸ್ ಬರಲಿಲ್ಲ. ವಾಪಸ್ ಹೇಗಿದ್ರು ನಮ್ಮ ಮನೆಯವರು ಊಟಕ್ಕೆ ಬೇಗ ಬರ್ತಾರೆ 3 ಗಂಟೆ ಒಳಗಡೆ 2:15 ಅಷ್ಟೊತ್ತಿಗೆ ಅಂಥೇಳಿ ಆ ಟೈಮಲ್ಲಿ ಕರ್ಕೊಂಬರೋಣ ಅಂಥೇಳಿ ನಾನು ಕೂಡ ಅಲ್ಲಿದ್ದೆ. ಬಟ್ ಅಲ್ಲಿ ಟೀಚರ್ ಇದ್ದವರು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನೋಡಿ ಅವಳು ಹೇಗಿರ್ತಾಳೆ ನೋಡೋಣ ಅಂತ ಅಂದರು. ಹಾಗಾಗಿ ಹೊರಗಡೆಯಿಂದ ನೋಡ್ತಾ ಇದ್ದೆ. ಬಟ್ ಅವಳು ಟೆನ್ಷನೇ ಮಾಡ್ಕೊಂಡಿಲ್ಲ, ಆರಾಮಾಗಿ ಆಟ ಆಡ್ತಾ ಇದ್ಲು. ಬಟ್ ಗೊತ್ತಿಲ್ಲ, ನೆಕ್ಸ್ಟ್ ನನ್ನ ಹಸ್ಬೆಂಡ್ ಜೊತೆ ಕಳಿಸ್ಬೇಕಂತ ಇದ್ದೀನಿ, ನಾನು ಹೋಗ್ತಾ ಇಲ್ಲ. ಮೇ ಬಿ ನಾನು ಇದ್ದಿದ್ದಕ್ಕೆ ತುಂಬ ಕಂಫರ್ಟಬಲ್ ಆಗಿದ್ಲು ಅಥವಾ ಏನು ಅನ್ನೋದನ್ನು ನೆಕ್ಸ್ಟ್ ವೆಯ್ಟ್ ಮಾಡಿ ನೋಡಬೇಕಾಗಿದೆ. ಬಟ್ ಎನಿವೇ ವಾಪಸ್ ಕರ್ಕೊಂಬರ್ಬೇಕಾದ್ರೆ ಬರೋಕ್ಕೆ ಕೇಳಿಲ್ಲ. ನಾವೇನೆಲ್ಲ ಸುಳ್ಳು ಹೇಳ್ಬಿಟ್ಟು ಅವಳಿಗೆ ಕರ್ಕೊಂಬರೋ ಅಂಥ ಪರಿಸ್ಥಿತಿ. ಯಾವ ಮಕ್ಕಳು ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ ಹೋಗೋಕತ್ತೆ ಅವಳು ಅಲ್ಲಿಂದ ವಾಪಸ್ ಬರೋಕ್ಕೆ ಒಂಥರ ಮಾಡಿಕೊಂಡು ನಾವು ಸುಳ್ಳು ಹೇಳ್ಬಿಟ್ಟು ಅವಳಿಗೆ ಕರ್ಕೊಂಬಂದಿತ್ತು. ಆ್ಯಂಡ್ ಊಟ ಮಾಡೋಕ್ಕೆ ಇನ್ನೂ ನಮ್ಮ ಪಾಪಗೆ ಬರೋದಿಲ್ಲ. ಅಲ್ಲಿ ಅವರು ಅಕ್ಕ ಸ್ವಲ್ಪ ಊಟ ಮಾಡಿಸಿದ್ರು. ನೆಕ್ಸ್ಟ್ ನಾವು ಮನೆಗೆ ಕರ್ಕೊಂಬಂದ್ವಿ. ಬೇಗ ಸ್ವಲ್ಪ ಹೊತ್ತು ಮಲಗಿದ್ಲು ಮಕ್ಕಳ ಜೊತೆ. ಅಷ್ಟು ಬೇಗ ಹಸ್ಬೆಂಡ್ ಬಂದರು, ಕರ್ಕೊಂಬಂದ್ವಿ. ಆ್ಯಂಡ್ ಅವಳಿಗೆ ಇನ್ನೂ ಊಟ ಮಾಡೋಕ್ಕೆ ಬರಲ್ಲ, ಬರೆಯೋಕ್ಕೆಲ್ಲ ಬರಲ್ಲ. ಆದರೂ ಚಿಕ್ಕ ಸ್ಲೇಟ್ ಕೊಡಿಸಿದ್ವಿ. ಮನೆಗೆ ಬಂದು ಎಲ್ಲರೂ ಬರೆಯೋದು ನೋಡಿಬಿಟ್ಟು ಆಗಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಇದಾಗಿತ್ತು ಇವತ್ತಿನ ಕ್ಯೂಟ್ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.